ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಇನ್ನು ಅಮೆರಿಕ ಹಾಗೂ ಇಸ್ರೇಲ್ ಜಂಟಿಯಾಗಿ ಇರಾನ್ ವಿರುದ್ಧ ನಡೆಸ್ತಾ ಇರತಕ್ಕಂಥ ಈ ಮಧ್ಯಪ್ರಾಚ್ಯ ಸಂಘರ್ಷ 29ನೇ ದಿನಕ್ಕೆ ಕಾಲಿಟ್ಟಿದೆ. 29ನೇ ದಿನವೂ ಕೂಡ ದಾಳಿ ಪ್ರತಿದಾಳಿಗಳು ಮುಂದುವರೆದಿದೆ. ಅಬುಧಾಬಿಯಲ್ಲಿ ಇರಾನ್ ಡ್ರೋನ್ ದಾಳಿಯನ್ನು ನಡೆಸಿದೆ. ಅಬುಧಾಬಿಯಲ್ಲಿ UAE ಅಬುಧಾಬಿಯಲ್ಲಿ ಇರಾನ್ ನಡೆಸಿರ್ತಕ್ಕಂಥ ಡ್ರೋನ್ ದಾಳಿ UAE ಕೈಗಾರಿಕಾ ಪ್ರದೇಶದಲ್ಲಿ ಭಾರೀ ಬೆಂಕಿ ಬಿದ್ದುಬಿಟ್ಟಿದೆ ಇದರಿಂದ. ಆಮೇಲೆ ಈ ದಾಳಿಯಲ್ಲಿ 5 ಭಾರತೀಯರಿಗೆ ಗಾಯವಾಗಿದೆ. ಇರಾನ್ನಿಂದ ಹಾರಿ ಬಂದ ಕ್ಷಿಪಣಿಗಳು, ಡ್ರೋನ್ಗಳು ಈ ಅನಾಹುತವನ್ನು ಮಾಡಿರ್ತಕ್ಕಂಥದ್ದು. ವಾಯು ರಕ್ಷಣಾ ವ್ಯವಸ್ಥೆಯಿಂದ ದಾಳಿಯನ್ನು ತಡೆಯುವ ಕಾರ್ಯ ಅಂದರೆ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ, ಈ ಏರ್ ಡಿಫೆನ್ಸ್ ಸಿಸ್ಟಮಿಂದ ಕ್ಷಿಪಣಿಗಳು, ಡ್ರೋನ್ಗಳನ್ನ ತಡೆಯುವ ಪ್ರಯತ್ನ ಮಾಡಿರ್ತಾರೆ. ಆದರೂ ಅದರ ಅವಶೇಷಗಳು, ಡೆಬ್ರಿಸ್ ಅಂತ ನಾವೇನು ಕರಿತೀವಿ, ಅದು ಬಿದ್ದಾಗಲೂ ಕೂಡ ಅನಾಹುತಗಳಾಗುತ್ತೆ ಕೆಳಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಅಬುಧಾಬಿಯಲ್ಲಿ ಇರಾನ್ ನಡೆಸಿರೋ ದಾಳಿಯಲ್ಲಿ ಭಾರತೀಯರಿಗೆ ಗಾಯವಾಗಿದೆ ಅಂತ ಮಾಹಿತಿ. ಯಾರವರು, ಎಲ್ಲಿ ಮೂಲದವರು, ಆರೋಗ್ಯ ಹೇಗಿದೆ, ದಾಳಿಯ ಪರಿಣಾಮ ಏನೇನಾಗಿದೆ ಅಂತ? ನೋಡಿ ಅರವಿಂದ್, ಸರಿಸುಮಾರು 1 ತಿಂಗಳಾಯಿತು ನಿರಂತರವಾದಂಥ ದಾಳಿ ಪ್ರತಿದಾಳಿಗಳು ನಡೀತಾ ಇದೆ. ಇವತ್ತು ಕೂಡ ಇರಾನ್ ಮುಖ್ಯವಾಗಿ ಸೌದಿ ಮತ್ತು UAEನ ಗುರಿಯಾಗಿಸ್ಕೊಂಡು ದಾಳಿಗಳನ್ನು ನಡೆಸ್ತಾ ಇದೆ. ಅಮೆರಿಕದ ವಾಯುನೆಲೆಗಳನ್ನು ಗುರಿಯಾಗಿಸ್ಕೊಂಡು ಈ ದಾಳಿಗಳು ನಡೀತಾ ಇತ್ತು. ಇವತ್ತು UAEಯಲ್ಲಿ ಡ್ರೋನ್ ದಾಳಿಯನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಆ ಡ್ರೋನನ್ನು ತಡೆಯುವಂಥ ಪ್ರಯತ್ನವನ್ನು ಕೂಡ UAEನ ಭದ್ರತಾ ಪಡೆಗಳು ಮಾಡಿರುವಂಥದ್ದು. ಆಕಾಶದಲ್ಲೇ ಈ ಡ್ರೋನ್ಗಳನ್ನು ಹೊಡೆದುರುಳಿಸುವಂಥ ಕೆಲಸಗಳಾಗಿತ್ತು. ಆದರೆ ಅದರ ಅವಶೇಷಗಳು ಬಿದ್ದು ಈಗ ಬಹಳಷ್ಟು ಮಂದಿ ಗಾಯಗೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇರುವಂಥದ್ದು. ಅದರಲ್ಲಿ ಭಾರತೀಯರು ಕೂಡ ಸೇರಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗ ಒಬ್ಬರು ಭಾರತೀಯರು ಮೃತಪಟ್ಟಿದ್ದಾರೆ ಮತ್ತು ಇಬ್ಬರಿಗೆ ಗಂಭೀರವಾದಂಥ ಗಾಯಗಳಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೇವಲ ಭಾರತೀಯರು ಅಲ್ಲದೆ ಜೋರ್ಡಾನ್ನ ಪ್ರಜೆ ಮತ್ತು ಪಾಕಿಸ್ತಾನದ ಒಬ್ಬ ಪ್ರಜೆಗೂ ಕೂಡ ಗಂಭೀರವಾದಂಥ ಗಾಯಗಳಾಗಿದ್ದಾವೆ. ಅವ್ರನ್ನ ಆಸ್ಪತ್ರೆಗೆ ಸಾಗಿಸುವಂಥ ಕೆಲಸವನ್ನು ಕೂಡ ಮಾಡಲಾಗಿರುವಂಥದ್ದು. ಮಧ್ಯಪ್ರಾಚ್ಯದ ಸಂಘರ್ಷ ಶುರು ಆದ ದಿನದಿಂದ ಈವರೆಗೂ ಒಟ್ಟು 7 ಮಂದಿ ಭಾರತೀಯರು ಮಧ್ಯಪ್ರಾಚ್ಯದಲ್ಲಿ ಮೃತಪಟ್ಟಿರುವಂಥದ್ದು. ಈ ದಾಳಿ ಪ್ರತಿದಾಳಿಯ ಹೊಡೆತದಿಂದಾಗಿ ಅವರು ಹತರಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇರುವಂಥದ್ದು. ಇವತ್ತು ಕೂಡ ಓರ್ವ ಭಾರತೀಯ ಮೃತಪಟ್ಟು ಇಬ್ಬರಿಗೆ ಗಾಯಗಳಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ UAE ಸರ್ಕಾರ ಹಂಚಿಕೊಂಡಿರುವಂಥದ್ದು. ಹಾಗೆ ಸಂಪರ್ಕದ